ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳು, ಈ ಒಂದು ವಿಡಿಯೋದಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸಿಗೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ. ಆಲ್ರೆಡಿ ಇನ್ಫಾರ್ಮೇಷನ್ ನಿಮಗೆಲ್ಲ ಗೊತ್ತಿದೆ. ಸೊ ಈ ವರ್ಷ ಸೆಕೆಂಡ್ PUCಯನ್ನು ಸ್ಟಡಿ ಮಾಡ್ತಾ ಇರುವಂತಹ ಮಕ್ಕಳು ಕಾಮರ್ಸ್ ಕಾಂಬಿನೇಷನ್ ಯಾರ್ಯಾರು ತಗೊಂಡಿದ್ದೀರಿ, ನಿಮಗೆ ಬಿಸ್ನೆಸ್ ಸ್ಟಡೀಸಲ್ಲಿ 2025-26 ಈ ವರ್ಷ ಏನೇನು ಚಾಪ್ಟರ್ಸ್ಗಳನ್ನ ಕವರ್ ಮಾಡಬೇಕು, ಎಷ್ಟು ಚಾಪ್ಟರ್ಸ್ಗಳಿಗೆ ನೀವು ಪ್ರಿಪೇರ್ ಆಗಬೇಕು, ಯಾವುದನ್ನು ಓದ್ಕೊಳ್ಬೇಕು, ಯಾವ ಚಾಪ್ಟರ್ ಇಂಪಾರ್ಟೆಂಟು ಅನ್ನೋದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಾಗಿದೆ, 2 ಚಾಪ್ಟರ್ಸ್ ಕಂಪ್ಲೀಟ್ ಆಗಿದೆ. ಸೊ ಈ ವರ್ಷ ಕರೆಸ್ಪಾಂಡೆನ್ಸಲ್ಲಿ ಯಾರಾದರೂ ಕಾಮರ್ಸ್ ಕಾಂಬಿನೇಷನ್ ಎಕ್ಸಾಮ್ ಕಟ್ಟಿದ್ರೂ ಸಹ ನೀವು ಬಿಸ್ನೆಸ್ ಸ್ಟಡೀಸಿಗೆ ಇಷ್ಟೇ ಚಾಪ್ಟರ್ಸ್ಗಳನ್ನ ಪ್ರಿಪೇರ್ ಆಗಬೇಕಾಗತ್ತೆ. ಹಾಗಾದರೆ ಚಾಪ್ಟರ್ 1 ಯಾವುದು, ಚಾಪ್ಟರ್ 2 ಯಾವುದು ಅನ್ನೋದ್ರ ಬಗ್ಗೆ ಡೀಟೇಲ್ ನಾಲೆಡ್ಜ್ ಇದೆ. ಪ್ರತಿಯೊಂದು ಚಾಪ್ಟರಲ್ಲೂ ನಿಮ್ಮ ಬಿಸ್ನೆಸ್ ಸ್ಟಡೀಸಲ್ಲಿ ನೀವು ಸ್ಟಡಿ ಮಾಡುವಂತಹ ಅಷ್ಟೂ ಚಾಪ್ಟರ್ಗಳಲ್ಲೂ ಸಹ MCQ ಕ್ವಶನ್ಸ್ ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್, 1 ಮಾರ್ಕ್, 2 ಮಾರ್ಕ್ಸ್, 4 ಮಾರ್ಕ್ಸ್, 8 ಮಾರ್ಕ್ಸ್ ಇಷ್ಟು ಕ್ವಶನ್ಸ್ಗಳಿಗೆ ರೆಡಿ ಆಗಬೇಕು. ಸೊ ಇವಾಗಿನ ಎಕ್ಸಾಮ್ ಪ್ಯಾಟ್ರನ್ ಹೇಗಿದೆಯೋ ಅದೇ ರೀತಿಯಾಗಿ ಕ್ವಶನ್ ಬ್ಯಾಂಕನ್ನು ನಿಮಗೆ ಬೋರ್ಡಿಂದ ರಿಲೀಸ್ ಮಾಡಿದ್ದಾರೆ. ಸೊ ಆ ಕ್ವಶನ್ ಬ್ಯಾಂಕಲ್ಲಿರುವಂತಹ ಕ್ವಶನ್ಸು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ತುಂಬಾ ಇಂಪಾರ್ಟೆಂಟು. ಅದರಲ್ಲಿರುವ ಕ್ವಶನ್ಸ್ಗಳಿಗೆ ನೀವು ಪ್ರಿಪೇರ್ ಆಗಬೇಕು. ಸೊ ಈ ವಿಡಿಯೋನ ಫಸ್ಟ್ ನೋಡ್ತಾ ಇರುವಂತಹ ಮಕ್ಕಳು ನೀವೇನು ಮಾಡಿ ಅಂತ ಹೇಳಿದ್ರೆ, ಈ ಹಿಂದೆ ಚಾಪ್ಟರ್ 1 ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಏನಿದೆ, ಈ ಚಾಪ್ಟ್ರಲ್ಲಿ ಬರುವಂತಹ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಕೆಲವೊಂದು ಡೀಟೇಲ್ ಇನ್ಫಾರ್ಮೇಷನ್ ಕೂಡ ಇರುತ್ತೆ. ವಿಡಿಯೋನ ಎಂಡ್ವರೆಗೂ ನೀವು ವಾಚ್ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಎಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ಗಳು ರೈಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ನಿಮಗೆ ಮಧ್ಯದಲ್ಲಿ ಎಲ್ಲೋ ಒಂದು ಆ ಸೆಂಟೆನ್ಸ್ ಬಂದಿರುತ್ತೆ. ಸೊ ನೀವು ಕ್ಯಾಚ್ ಮಾಡ್ಕೊಳ್ಳೋಕ್ಕಾಗತ್ತೆ. ಹಾಗಾಗಿ ಕಂಟಿನ್ಯೂಸ್ ಆಗಿ ವಿಡಿಯೋನ ವಾಚ್ ಮಾಡಬೇಕು, ಇಲ್ಲ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಗಳು ನಿಮಗೆ ಮಿಸ್ ಆಗಿ ಹೋಗುತ್ತೆ. ಯಾಕಂತ ಹೇಳಿದ್ರೆ ನಾವು ಟೀಚಿಂಗ್ ಫೀಲ್ಡಲ್ಲಿರೋರಿಗೆ ನಮಗೆ ಹೇಗಾಗುತ್ತೆ ಅಂತ ಹೇಳಿದ್ರೆ, ಒಂದು ಕಾನ್ಸೆಪ್ಟನ್ನು ಶುರು ಮಾಡಿರ್ತೀವಿ ಅಂತ ಹೇಳಿದ್ರೆ ಅದು ಮುಗಿಸೋದ್ರೊಳಗೆ ಅದ್ರ ಬಗ್ಗೆ ಡೀಟೇಲ್ ನಾಲೆಡ್ಜ್ ಕೊಡಬೇಕು ಅನ್ನೋದಿರುತ್ತೆ. ಸೊ ಇಂಥ ಟೈಮಲ್ಲೇ ಕೊಡಬೇಕು, ಅಂಥ ಟೈಮಲ್ಲೇ ಕೊಡಬೇಕು ಅನ್ನೋದಕ್ಕಿಂತ ಆ ಟೈಮಲ್ಲಿ ಏನೇನು ಇನ್ಫಾರ್ಮೇಷನ್ ಹೇಳಬೇಕು ಅದು ಹೇಳಿ ಮುಗಿಸ್ಬಿಡ್ತೀವಿ ನಾವು, ಹೌದಲ್ವಾ? ಸೊ ನಿಮಗೆ ಹೆಲ್ಪ್ಫುಲ್ ಆಗಿರಬೇಕು, ನೀವು ಕರೆಕ್ಟಾಗಿ ಓದ್ಕೊಳ್ಬೇಕು ಅನ್ನೋದಷ್ಟೇ ಆಗಿರುತ್ತೆ. ಹಾಗಾಗಿ ಫಸ್ಟ್ ಚಾಪ್ಟ್ರಲ್ಲಿ ಬರುವಂತಹ ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಗಳನ್ನ ಆಲ್ರೆಡಿ ನಾನು ಕವರ್ ಮಾಡಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿ ಮಕ್ಕಳೇ, ಓಕೆನಾ? ಸೆಕೆಂಡ್ ಚಾಪ್ಟರು ಕೂಡ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರು, ಸ್ಮಾಲ್ ಚಾಪ್ಟರು. ತುಂಬ ಅಂದರೆ ತುಂಬ ಈಸಿ. ನೀವು ಆ ವಿಡಿಯೋ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಈ ಚಾಪ್ಟರ್ ಇಷ್ಟೇ ಈಸಿನಾ, ಇಷ್ಟು ಕ್ವಶನ್ಸ್ ನೋಡಿಕೊಂಡ್ರೆ ಸಾಕಾ, ಹಾಗಾದರೆ ಈ ಚಾಪ್ಟರ್ ತುಂಬ ಈಸಿ ಆಗಿಬಿಡುತ್ತೆ ಅನ್ನುವಂಥ ಫೀಲಿಂಗ್ ನಿಮಗೆ ಬರಬೇಕು ಅಂತ ಹೇಳಿದ್ರೆ ಆ ವಿಡಿಯೋನ ವಾಚ್ ಮಾಡಬೇಕು. ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನುವಂಥ ಚಾಪ್ಟರ್ ಏನಿದೆ, ಈ ಚಾಪ್ಟ್ರಲ್ಲಿ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ನ ಅಪ್ಲೋಡ್ ಮಾಡಿದ್ದೀನಿ ಮಕ್ಕಳೇ. ಆ ವಿಡಿಯೋನ ವಾಚ್ ಮಾಡಿ, ಓಕೆ? ಒನ್ಸ್ ಅಗೇನ್ ಸ್ಮಾಲ್ ಚಾಪ್ಟರ್ ಅಂತಲೇ ಕರಿಬಹುದು, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಚಾಪ್ಟರ್ 3. ಹೇಗೆ ಸ್ಮಾಲ್ ಚಾಪ್ಟರ್ ಅಂತ ಹೇಳಿದ್ರೆ, ಈ ಚಾಪ್ಟ್ರಲ್ಲಿ ಯಾವುದೇ ಕಾರಣಕ್ಕೂ 8 ಮಾರ್ಕ್ಸಿನ ಕ್ವಶನ್ಸ್ ರೈಸ್ ಆಗಲ್ಲ. ನೋಡಿದ್ರಾ, ಇದು ಈ ವಿಡಿಯೋದ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ, ನಿಮಗೆ ಬಿಸ್ನೆಸ್ ಸ್ಟಡೀಸಲ್ಲಿ ಬರುವಂತಹ ಅಷ್ಟು ಚಾಪ್ಟರ್ಸ್ಗಳಲ್ಲಿ 8 ಮಾರ್ಕ್ಸಿನ ಕ್ವಶನ್ಸು ಯಾವ್ಯಾವ ಚಾಪ್ಟ್ರಲ್ಲಿ ರೈಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾಲೆಡ್ಜ್ ಇರಬೇಕು ನಿಮಗೆ. ಸೊ ಸೆಕೆಂಡ್ ಚಾಪ್ಟ್ರಲ್ಲಿ ರೈಸ್ ಆಗಲ್ಲ ಅಂತ ಆಲ್ರೆಡಿ ಹೇಳಿದ್ದೆ. ಥರ್ಡ್ ಚಾಪ್ಟರಲ್ಲೂ ಸಹ 8 ಮಾರ್ಕ್ಸಿನ ಯಾವುದೇ ಕ್ವಶನ್ಸ್ಗಳನ್ನ ಎಕ್ಸಾಮಿಗೆ ಕೇಳಲ್ಲ. ಹಾಗಾದರೆ ಯಾವ್ಯಾವ ಒಂದು ಮೇಯ್ನಲ್ಲಿ ಈ ಚಾಪ್ಟರಲ್ಲಿ ಕ್ವಶನ್ಸ್ ಬರುತ್ತೆ ಅನ್ನೋದಾದರೆ, ಮೋಸ್ಟ್ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಮಾಡ್ಕೊಳ್ಳಿ, ನೋಟ್ ಡೌನ್ ಮಾಡ್ಕೊಳ್ಳಿ ಈ ಪಾಯಿಂಟನ್ನು ನೀವು. 4 ಮಾರ್ಕ್ಸಿನ 2 ಕ್ವಶನ್ಸು ಈ ಚಾಪ್ಟ್ರಲ್ಲಿ ರೈಸ್ ಆಗುತ್ತೆ. 4 ಮಾರ್ಕ್ಸಿನ 2 ಕ್ವಶನ್ಸು ರೈಸ್ ಆಗುತ್ತೆ. ಹಾಗಾದರೆ ಈ ಚಾಪ್ಟ್ರಲ್ಲಿ 4 ಮಾರ್ಕ್ಸಿಗೆ ಓದ್ಕೊಳ್ಬೇಕಾಗಿರುವಂತಹ ಕ್ವಶನ್ಸ್ ಎಷ್ಟಿದೆ? ಓದ್ಕೊಳ್ಬೇಕಾಗಿರುವಂಥ ಕ್ವಶನ್ಸು ಜಾಸ್ತಿ ಇಲ್ಲವೇ ಇಲ್ಲ, ಓನ್ಲಿ 3 ಕ್ವಶನ್ಸ್. 3 ಕ್ವಶನ್ಸಿಗೆ ನೀವು ಪ್ರಿಪೇರ್ ಆದರೆ ಸಾಕು. ಅದರಲ್ಲಿ 2 ಕ್ವಶನ್ಸು ಗ್ಯಾರಂಟಿ, ಅದರಲ್ಲಿ ಒಂದು ಅಪ್ಲೈಡ್ ಕ್ವಶನ್ನು ನೆನಪಿರಲಿ. ಯಾಕಂತ ಹೇಳಿದ್ರೆ, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಹೇಳಿದರೆ, ನಾವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಆ ಬಿಸ್ನೆಸ್ಸನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ, ಸ್ಟಾರ್ಟ್ ಮಾಡಿದ ಮೇಲೆ, ರನ್ನಿಂಗಲ್ಲಿ, ಸೊ ಓವರಾಲ್ ನಾವು ಒಂದು ಎನ್ವಿರಾನ್ಮೆಂಟನ್ನು ಸ್ಟಡಿ ಮಾಡ್ಕೊಳ್ಬೇಕಾಗತ್ತೆ. ವಿತೌಟ್ ಎನ್ವಿರಾನ್ಮೆಂಟ್ ನಾಲೆಡ್ಜ್ ನಾವು ಬಿಸ್ನೆಸ್ಸನ್ನು ಸಕ್ಸಸ್ಫುಲ್ಲಾಗಿ ರನ್ ಮಾಡಲಿಕ್ಕೆ ಆಗಲ್ಲ. ಬಿಕಾಸ್ ನಾವು ಪಬ್ಲಿಕ್ ಮಧ್ಯೆ ಇರಬೇಕಾಗತ್ತೆ, ಸೊಸೈಟಿ ಮಧ್ಯೆ ಇರಬೇಕು, ಗೌರ್ಮೆಂಟಿನ ರೂಲ್ಸು ರೆಗ್ಯುಲೇಷನ್ಸು ಫಾಲೋ ಮಾಡಬೇಕು, ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಪ್ರಾಡಕ್ಟನ್ನು ಇನೋವೇಟಿವ್ ಆಗಿ ನಾವು ಕಸ್ಟಮರ್ಸಿಗೆ ಕೊಡಬೇಕು, ಪೊಲಿಟಿಕಲ್ ಎನ್ವಿರಾನ್ಮೆಂಟನ್ನು ಸ್ಟಡಿ ಮಾಡಬೇಕು. ಹಾಗಾಗಿ ಈ ಚಾಪ್ಟರ್ ಯಾವುದಕ್ಕೆ ಸಂಬಂಧಪಟ್ಟಿದ್ದಂತ ಹೇಳಿದ್ರೆ, ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡುವಂತಹ ಟೈಮಲ್ಲಿ ನಾವು ಏನು ಸ್ಟಡಿ ಮಾಡಬೇಕು, ಯಾಕೆ ಸ್ಟಡಿ ಮಾಡಬೇಕು, ಸ್ಟಡಿ ಮಾಡಿದರೆ ಏನು ಹೆಲ್ಪ್ ಆಗುತ್ತೆ. ಸೊ 3 ಕಾನ್ಸೆಪ್ಟು. ಒಂದು, ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಬಿಸ್ನೆಸ್ ಎನ್ವಿರಾನ್ಮೆಂಟನ್ನು ಸ್ಟಡಿ ಮಾಡೋದ್ರಿಂದ ಏನಾಗುತ್ತೆ, ಅದರ ಇಂಪಾರ್ಟೆನ್ಸ್, ಪ್ರಾಮುಖ್ಯತೆ ಏನು ಅಂತ, ಮೇನ್ ರೋಲ್ ಏನು ಅಂತ ಒಂದು ಕ್ವಶನ್ ಆಯಿತಾ. ಸೆಕೆಂಡ್ ಒನ್, ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್.
ಹಾಗಾದರೆ ಯಾವ್ಯಾವ ಬಿಸ್ನೆಸ್ ಎನ್ವಿರಾನ್ಮೆಂಟನ್ನು ಸ್ಟಡಿ ಮಾಡಬೇಕು? ಟೆಕ್ನಾಲಜಿಕಲ್, ಪೊಲಿಟಿಕಲ್, ಎಕನಾಮಿಕಲ್, ಸೋಷಿಯಲ್, ಓಕೆನಾ? ಈ ರೀತಿಯಾಗಿ ಡಿಫ್ರೆಂಟ್ ಪೊಲಿಟಿಕಲ್, ಎಕನಾಮಿಕಲ್, ಏನು ಹೇಳಿದೆ ನಿಮಗೆ ಟೆಕ್ನಾಲಜಿಕಲ್ ಅಂತ ಹೇಳ್ಕೊಂಡು ಡಿಫ್ರೆಂಟ್ ಆಗಿರುವಂತಹ ಎನ್ವಿರಾನ್ಮೆಂಟನ್ನು ಹೇಗೆ ಸ್ಟಡಿ ಮಾಡಬೇಕು, ಅದು ಯಾವ ರೀತಿ ನಾವು ಅನಲೈಸ್ ಮಾಡಬೇಕು, ಅದೇ ಎನ್ವಿರಾನ್ಮೆಂಟಲ್ಲಿ ಬರುತ್ತೆ ಅಂತ ಅದನ್ನು ಹೇಗೆ ಕಂಡುಹಿಡಿಬೇಕು? ಅಪ್ಲೈಡ್ ಕ್ವಶನ್ ಬೀಳತ್ತೆ ಇಲ್ಲೊಂದು. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ಕು ಈ ಚಾಪ್ಟ್ರಲ್ಲಿ ಕೇಳುವಂಥದ್ದು ಫೀಚರ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಓಕೆನಾ? ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂದರೆ ಏನು, ಅದು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಫೀಚರ್ಸು. ಅಲ್ಲಿ 3 ಕಾನ್ಸೆಪ್ಟ್ ಆಯಿತು: ಫೀಚರ್ಸು, ಡೈಮೆನ್ಷನ್ಸು, ಓಕೆ ಅಲ್ಲ, ನೆಕ್ಸ್ಟ್ ಇಂಪಾರ್ಟೆನ್ಸ್. ಈ 3 ಕಾನ್ಸೆಪ್ಟ್ ಮೇಲೆ ನಿಮಗೆ ಕ್ವಶನ್ ರೈಸ್ ಆಗೋದು. ಈಸಿ ಚಾಪ್ಟರು. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇಂಪಾರ್ಟೆಂಟ್ ಬಿಸ್ನೆಸ್ ಎನ್ವಿರಾನ್ಮೆಂಟಲ್ಲಿ ಏನೇನು ಓದ್ಕೊಳ್ಬೇಕು ಅನ್ನೋದು ಗೊತ್ತಾಯ್ತಲ್ಲ, ಆ 3 ಟಾಪಿಕ್ನ ನೀವು ಕವರ್ ಮಾಡಬೇಕು. ಇವತ್ತಿಂದನೇ ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ್ಯನ್ಯುವಲ್ ಎಕ್ಸಾಮಲ್ಲಿ 100% ಶ್ಯೂರ್ 2 ಕ್ವಶನ್ಸು ಬಂದೇ ಬರುತ್ತೆ, ನೋ ಡೌಟ್. ಹಾಗಾದರೆ 1 ಮಾರ್ಕಿಗೆ 2 ಮಾರ್ಕಿಗೆ ಈ ಚಾಪ್ಟ್ರಲ್ಲಿ ಏನೇನು ಓದ್ಕೊಳ್ಬೇಕು, ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂತ ಬಂದರೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಕ್ವಶನ್ ಬ್ಯಾಂಕ್ ಇದ್ದರೆ ಆನ್ಸರ್ನ ಮಾರ್ಕ್ ಮಾಡ್ಕೊಳ್ಳಿ. ಕ್ವಶನ್ ಬ್ಯಾಂಕ್ ಇಲ್ಲ ಅಂತ ಹೇಳಿದರೆ ಈ ಕ್ವಶನ್ಸನ್ನ ಒಂದು ಕಡೆ ನೋಟ್ ಡೌನ್ ಮಾಡಿಟ್ಕೊಳ್ಳಿ. ಸೊ ಎಲ್ಲ ಇನ್ಫಾರ್ಮೇಷನು ಆಲ್ರೆಡಿ ಕೊಟ್ಟಿದ್ದೀನಿ. ಸೊ ನಿಮ್ಮ ಹತ್ರ ನೋಟ್ಸ್ ಅಂತ ಒಂದು ಇರಲೇಬೇಕು. ಇನ್ನೂ ಸಾಕಷ್ಟು ಟೈಮ್ ಇದೆ ಎಕ್ಸಾಮಿಗೆ. ಹಾಗಾಗಿ ಆ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು ಅಂತ ಹೇಳಿದ್ರೆ ಒಂದು ಕಡೆ ನೀವು ಸ್ಟೋರ್ ಮಾಡಿಟ್ಕೊಳ್ಬೇಕು, ಬರೆದಿಟ್ಕೊಳ್ಬೇಕಾಗತ್ತೆ. ಓಕೆ, ಕಮ್ ಟು ದ ಪಾಯಿಂಟ್. MCQ ಕ್ವಶನ್ಸು ಈ ಚಾಪ್ಟ್ರಲ್ಲಿ ಕೇಳುವಂಥದ್ದು ಯಾವುದು? ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಕ್ಯಾರೆಕ್ಟರೈಸ್ ದ ಬಿಸ್ನೆಸ್ ಎನ್ವಿರಾನ್ಮೆಂಟ್? ಏನಿಲ್ಲ, ಫೀಚರ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ನೀವು ಓದ್ಕೊಂಡಿರ್ತೀರಿ. ಫೀಚರ್ಸು, ನೇಚರು, ಕ್ಯಾರೆಕ್ಟರಿಸ್ಟಿಕ್ಸು ಎಲ್ಲವೂ ಕೂಡ ಸೇಮ್ ಅಲ್ವಾ? ಹಾಗಾದರೆ ಇಲ್ಲಿ ಕೊಟ್ಟಿರುವ 4 ಪಾಯಿಂಟ್ಸಲ್ಲಿ ಯಾವುದು ಡಸ್ ನಾಟ್ ಕ್ಯಾರೆಕ್ಟರೈಸ್, ಯಾವುದು ಫೀಚರ್ ಅಲ್ಲ, ಯಾವುದು ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲ ಅನ್ನೋದನ್ನು ಹೇಳಬೇಕು. ಅನ್ಸರ್ಟೇನಿಟಿ ಇದು ಫೀಚರು, ಓಕೆನಾ? ನೆಕ್ಸ್ಟು ರಿಲೇಟಿವಿಟಿ ಕೂಡ ಒಂದು ಫೀಚರು. ಕಾಂಪ್ಲೆಕ್ಸಿಟಿ ಕೂಡ ಎಗೈನ್ ಇದು ಫೀಚರ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಸೊ ಆನ್ಸರ್ ಈಸ್ ಎಂಪ್ಲಾಯೀಸ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಏನಿದೆ ಇದು ಬಿಸ್ನೆಸ್ ಎನ್ವಿರಾನ್ಮೆಂಟಿನ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲ, ಓಕೆ ಅಲ್ಲ? ಸೆಕೆಂಡ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಇಂಡಿಕೇಟ್ಸ್ ದ ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್? ಎಗೈನ್ ಸೆಕೆಂಡ್ ಟಾಪಿಕ್. ಇಲ್ಲಿ ಕೊಟ್ಟಿರುವಂತಹ 4 ಆಪ್ಷನ್ಸಲ್ಲಿ ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅನ್ನೋದು ಯಾವುದಿದೆ ಅನ್ನೋದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಇಂಡಿಕೇಟ್ಸ್ ದ ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್? ಸೊ ಏನೇನು ಆಪ್ಷನ್ ಇದೆ? ಐಡೆಂಟಿಫಿಕೇಶನ್, ಇದು ಕೂಡ ಒಂದು ಇಂಪಾರ್ಟೆನ್ಸ್, ಬೆಸ್ಟ್ ಇಂಡಿಕೇಶನ್ ಇದು ಕೂಡ ಅಂತ ಹೇಳಿದ್ರೆ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಲಿಕ್ಕೆ ಐಡೆಂಟಿಫಿಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಂಪ್ರೂವ್ಮೆಂಟ್ ಇನ್ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೋಪಿಂಗ್ ವಿತ್ ರ್ಯಾಪಿಡ್ ಚೇಂಜಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಕ್ವಶನಿಗೆ ಆನ್ಸರು ಆಲ್ ಆಫ್ ದೆಮ್ ಆರ್ ಆಲ್ ಆಫ್ ದ ಎಬೋ ಅಂತ ಕೇಳ್ತಾರೆ. ಸೊ ಡಿ ಈಸ್ ರೈಟ್ ಆನ್ಸರ್. ನೆಕ್ಸ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್ ಸೋಷಿಯಲ್ ಎನ್ವಿರಾನ್ಮೆಂಟ್? ಡಿಫ್ರೆಂಟ್ ಟೈಪ್ಸ್ ಆಫ್ ಎನ್ವಿರಾನ್ಮೆಂಟ್ ಇದೆ ಅಂತ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ. ಅವರಿಲ್ಲಿ ಏನು ಕ್ವಶನ್ನ ಕೇಳಿದ್ದಾರೆ ಅಂತ ಹೇಳಿದ್ರೆ ಸೋಷಿಯಲ್ ಎನ್ವಿರಾನ್ಮೆಂಟಿಗೆ ಎಕ್ಸಾಂಪಲ್ ಯಾವುದು ಅನ್ನೋದನ್ನ ಕೇಳಿದ್ದಾರೆ, ಓಕೆನಾ? ಫಸ್ಟು ಮನಿ ಸಪ್ಲೈ ಇನ್ ದ ಎಕನಾಮಿ ಅಂತ ಇದೆ, ಇದು ಎಕನಾಮಿಕ್ ಎನ್ವಿರಾನ್ಮೆಂಟ್. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಇದೆ, ಇದು ಲೀಗಲ್ ಎನ್ವಿರಾನ್ಮೆಂಟ್. ದ ಕಾನ್ಸ್ಟಿಟ್ಯೂಷನ್ ಆಫ್ ದ ಕಂಟ್ರಿ ಅಂತ ಇದೆ, ಇದು ಪೊಲಿಟಿಕಲ್ ಎನ್ವಿರಾನ್ಮೆಂಟ್. ಕಾಂಪೋಸಿಷನ್ ಆಫ್ ಫ್ಯಾಮಿಲಿ ಅಂತ ಇದೆ, ಫ್ಯಾಮಿಲಿ, ಪಬ್ಲಿಕ್, ಸೊಸೈಟಿ. ಸೊ ಕಾಂಪೋಸಿಷನ್ ಆಫ್ ಫ್ಯಾಮಿಲಿ ಅನ್ನೋದೇನಿದೆ ಇದು ಸೋಷಿಯಲ್ ಎನ್ವಿರಾನ್ಮೆಂಟ್, ಓಕೆನಾ? ಸೊ ನೋಡಿ ಇಲ್ಲಿ ಈ 4 ಪಾಯಿಂಟ್ಗಳಿಗೆ ಯಾವ್ಯಾವ ಎನ್ವಿರಾನ್ಮೆಂಟ್ ಬರುತ್ತೆ ಅಂತ ನಾನು ಸಡನ್ನಾಗಿ ಹೇಗೆ ಹೇಳಿದೆ ಅಲ್ಲ, ಆ ರೀತಿ ಹೇಳೋಕೆ ನೀವು ಕಲ್ತ್ಕೋಬೇಕು ಮಕ್ಕಳೇ. ಎಕನಾಮಿಕ್ ಎನ್ವಿರಾನ್ಮೆಂಟ್ ಅಂತ ಹೇಳಿದ್ರೆ ಏನು ಬರುತ್ತೆ? ಸ್ಟಡಿ ಆಫ್ ಎಕನಾಮಿಕ್ ಕಂಡೀಷನು, ಇಂಟ್ರೆಸ್ಟು, ರೇಟು, ಈ ರೀತಿ ಬರ್ತಾ ಹೋಗುತ್ತೆ. ಆ್ಯಕ್ಟು ಈ ರೀತಿ ಲಾ ಅಂತೆಲ್ಲ ಬಂದರೆ ಅದು ಲೀಗಲ್ ಎನ್ವಿರಾನ್ಮೆಂಟ್ ಆಗಿರುತ್ತೆ. ಕಾನ್ಸ್ಟಿಟ್ಯೂಷನ್ಸ್ ಅಂತ ಬಂದಾಗ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಆಗಿರುತ್ತೆ. ಸೊ ಈ ರೀತಿಯಾಗಿ ನೀವು ಸ್ಟಡಿ ಮಾಡಿಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ 4th ಒನ್, ಲಿಬರಲೈಸೇಷನ್ ಮೀನ್ಸ್ ಅಂತ ಕೇಳಿದ್ದಾರೆ. ಸೊ ನಿಮಗೆ LPG ಗೊತ್ತಿದೆ ಅಲ್ವಾ? LPG ಕಾನ್ಸೆಪ್ಟು ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂತ ಹೇಳ್ಕೊಂಡು 3 ಇದೆ. ಸೊ ಹಾಗಾದರೆ ಲಿಬರಲೈಸೇಷನ್ ಅಂತ ಹೇಳಿದ್ರೆ ಏನು? ಲಿಬರಲೈಸೇಷನ್ ಅಂತ ಹೇಳಿದ್ರೆ ನೇಮೇ ಹೇಳುತ್ತೆ, ಲಿಬರಲೈಸ್ ಮಾಡೋದು, ಫ್ರೀ ಮಾಡೋದು, ಸ್ವಲ್ಪ ಸಡಿಲ ಮಾಡೋದು. ಯಾವುದರಿಂದ ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ, ಆಪ್ಷನ್ ಬಿ ಇದು ರೈಟ್ ಆನ್ಸರ್. ರೆಡ್ಯೂಸ್ಡ್ ಗೌರ್ಮೆಂಟ್
ಕಂಟ್ರೋಲ್ಸ್ ಆ್ಯಂಡ್ ರಿಸ್ಟ್ರಿಕ್ಷನ್ಸ್, ಸಿಕ್ಕಾಪಟ್ಟೆ ಕಂಟ್ರೋಲು ರಿಸ್ಟ್ರಿಕ್ಷನ್ಸು, ನೀವು ಹೀಗೆ ಇರಬೇಕು, ಹೀಗೆ ಮಾಡಬೇಕು, ಇದೇ ಪ್ರಾಡಕ್ಟನ್ನೇ ಪ್ರೊಡ್ಯೂಸ್ ಮಾಡಬೇಕು, ಈ ರೀತಿಯಾಗಿ ಬಿಸ್ನೆಸ್ಸಿನ ಮೇಲೆ ಇರುವಂತಹ ರಿಸ್ಟ್ರಿಕ್ಷನ್ಸ್ಗಳನ್ನು ಇಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಓಕೆ ನಿಮಗೇನು ಅನಿಸುತ್ತೋ ಅದನ್ನು ಮಾಡಿ, ಬಟ್ ನಮ್ಮ ರೂಲ್ಸನ್ನು ಫಾಲೋ ಮಾಡಿ ಅಂತ ಹೇಳ್ಕೊಂಡು ಗೌರ್ಮೆಂಟ್ ಏನಾದರೂ ಸಮ್ ರೂಲ್ಸು ರೆಗ್ಯುಲೇಷನ್ಸನ್ನು ಬಿಸ್ನೆಸ್ ಮೇಲೆ ಕೊಟ್ಟು ತುಂಬ ಹೆವಿ ರೂಲ್ಸು ರೆಗ್ಯುಲೇಷನ್ಸ್ನ ಕೊಡದೆ ಲಿಬರಲೈಸ್ ಮಾಡಿದ್ರೆ ಅದನ್ನು ನಾವೇನಂತ ಕರಿತೀವಿ, ಲಿಬರಲೈಸೇಷನ್ ಅಂತ ಕರಿತೀವಿ. ಪ್ರೈವೇಟೈಸೇಷನ್ ಅಂತ ಹೇಳಿದ್ರೆ ಎಲ್ಲ ಬಿಸ್ನೆಸ್ಗಳನ್ನ ನಾವು ಪ್ರೈವೇಟೈಸ್ ಮಾಡುವಂಥದ್ದು. ಗ್ಲೋಬಲೈಸೇಷನ್ ಅಂತ ಹೇಳಿದ್ರೆ ಗ್ಲೋಬಲಿ ನಮ್ಮ ಬಿಸ್ನೆಸ್ನ ಏನು ಮಾಡುವಂಥದ್ದು, ಎಕ್ಸ್ಪ್ಯಾಂಡ್ ಮಾಡುವಂಥದ್ದು, ಎಕ್ಸ್ಟೆಂಡ್ ಮಾಡುವಂಥದ್ದು, ಇದನ್ನು ಗ್ಲೋಬಲೈಸೇಷನ್. ಒನ್ ಲೈನ್ ಮೀನಿಂಗ್ ಅಷ್ಟೇ, ಡೀಟೇಲ್ ಆಗಿ ಓದಿದ್ರೆ ಸಿಕ್ಕಾಪಟ್ಟೆ ಮೀನಿಂಗ್ ಇದೆ ಇದಕ್ಕೆ, ಓಕೆನಾ. ನೆಕ್ಸ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಫೀಚರ್ ಆಫ್ ಡಿಮಾನಿಟೈಸೇಷನ್ ಅಂತ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಫೀಚರ್ ಆಫ್ ಡಿಮಾನಿಟೈಸೇಷನ್. ಸೊ ಡಿಮಾನಿಟೈಸೇಷನ್ ಕಾನ್ಸೆಪ್ಟನ್ನು ಓದ್ಕೊಂಡಾದ್ರ ಮೇಲೆ ಮಕ್ಕಳೇ ನಿಮಗೆ ಗೊತ್ತಾಗಿರುತ್ತೆ, ಇಲ್ಲಿರುವಂತಹ 3 ಪಾಯಿಂಟ್ಗಳು ಕೂಡ ಫೀಚರ್ಸೇ. ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಮೆಷರ್ ಆಗಿರಬಹುದು, ಚಾನಲೈಸಿಂಗ್ ಸೇವಿಂಗ್ಸ್ ಇಂಟು ದ ಫಾರ್ಮಲ್ ಫೈನಾನ್ಷಿಯಲ್ ಸಿಸ್ಟಮ್ ಆಗಿರಬಹುದು, ಡೆವಲಪ್ಮೆಂಟ್ ಆಫ್ ಲೆಸ್ ಕ್ಯಾಶ್ ಎಕಾನಮಿ ಆಗಿರಬಹುದು, ಆಲ್ ಆರ್ ಫೀಚರ್ ಆಫ್ ಡಿಮಾನಿಟೈಸೇಷನ್. ಸೊ ಆನ್ಸರ್ ಈಸ್ ಆಲ್ ಆಫ್ ದ ಎಬೋವ್. ಓಕೆನಾ, ಆಪ್ಷನ್ ಡಿ ಆಲ್ ಆಫ್ ದ ಎಬೋವ್ ಈಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್, ಬಿಟ್ವೀನ್. ಕರೆಕ್ಟಾಗಿ ನೋಡ್ಕೊಳ್ಳಿ, ಇದನ್ನು ಸರಿಯಾಗಿ ಓದ್ಕೊಳ್ಬೇಕು ಈ ಕ್ವಶನ್ನು. ಬಿಟ್ವೀನ್ ಜೂನ್ 2023 and June 2024, a report say the exports of India have increased by 2.47%, while imports have increased by 5.04%. Identify related dimension of the business environment. ಓಕೆನಾ, ಇಲ್ಲಿ ಏನಿದೆ, ಇಲ್ಲಿ ಎಕ್ಸ್ಪೋರ್ಟ್ಸ್ ಇಂಪೋರ್ಟ್ಸ್ ಅಂತ ಹೇಳಿದ್ರೆ ನಾವು ಎಕ್ಸ್ಪೋರ್ಟ್ ಇಂಪೋರ್ಟ್ ಯಾವುದನ್ನ ಮಾಡೋದು, ಗೂಡ್ಸ್ನ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡೋದಲ್ಲ ಮಕ್ಕಳೇ. ಗೂಡ್ಸನ್ನ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡುವಾಗ ಆ ಒಂದು ವ್ಯಾಲ್ಯೂ ಅಥವಾ ಅದರದ ಒಂದು ಏನಿದೆ ಕ್ವಾಂಟಿಟಿಯನ್ನು ಎಷ್ಟಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಹಾಗಾದರೆ ಈ ಗೂಡ್ಸು, ಇಂಟ್ರೆಸ್ಟ್ ರೇಟು, ಅಥವಾ ನಾವು ಒಂದು ಗೂಡ್ಸನ್ನು ಪ್ರೊಡ್ಯೂಸ್ ಮಾಡೋದು ಅಂತ ಹೇಳ್ಕೊಂಡು ನಾವು ಎಲ್ಲಿ ಓದ್ತೀವಿ, ಯಾವ ಸಬ್ಜೆಕ್ಟಲ್ಲಿ ಓದ್ತೀವಿ, ಎಕನಾಮಿಕ್ಸ್. ದಟ್ ಮೀನ್ಸ್ ಅದು ಎಕನಾಮಿಕ್ ಎನ್ವಿರಾನ್ಮೆಂಟಿಗೆ ಬರುತ್ತೆ, ಕರೆಕ್ಟ್ ಅಲ್ವಾ. ಹಾಗಾಗಿ ಎಕನಾಮಿಕ್ ಡೈಮೆನ್ಷನ್ ಈಸ್ ದ ರೈಟ್ ಆನ್ಸರ್. ಸೋಷಿಯಲ್ ಅಂತ ಹೇಳೋಣ ಅಂತ ಹೇಳಿದ್ರೆ ಇಲ್ಲಿ ಫ್ಯಾಮಿಲಿ ಆ ರೀತಿ ಏನೂ ಇಲ್ಲ. ಲೀಗಲಿ ಹೇಳೋಣ ಅಂತ ಹೇಳಿದ್ರೆ ಇಲ್ಲಿ ಲಾಸು, ರೂಲ್ಸು, ರೆಗ್ಯುಲೇಷನ್ಸು ಅಂತ ಏನೂ ಇಲ್ಲ ಈ ಒಂದು ಸೆಂಟೆನ್ಸಲ್ಲಿ. ಟೆಕ್ನಾಲಜಿಕಲ್ ಹೇಳೋಣ ಅಂತ ಹೇಳಿದ್ರೆ ಇನೋವೇಷನು, ಐಡಿಯಾ, ಈ ರೀತಿಯಾಗಿ ಏನು ವರ್ಡ್ಗಳಿಲ್ಲ. ಸೊ ಜಸ್ಟ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಅಂತ ಇದೆ, ನಾವು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡೋದು ಗೂಡ್ಸನ್ನ. ಸೊ ಹಾಗಾಗಿ ಗೂಡ್ಸ್ ರಿಲೇಟೆಡ್ ಟು ಎಕನಾಮಿಕ್ ಡೈಮೆನ್ಷನ್, ಹಾಗಾಗಿ ಆನ್ಸರ್ ಎಕನಾಮಿಕ್ ಡೈಮೆನ್ಷನ್. ನೆಕ್ಸ್ಟ್ ಕ್ವಶನ್ ನೋಡಿ ಕೇಳಿದ್ದಾರೆ. ಸೊ ಹೀಗೆ ಕೇಳ್ತಾರೆ ಮಕ್ಕಳೇ ನಿಮಗೆ ಡೈಮೆನ್ಷನ್ ಕ್ವಶನ್, ಅದಕ್ಕೆ ಇದನ್ನು ಅಪ್ಲೈಡ್ ಕ್ವಶನ್ಸ್ ಅಂತ ಹೇಳೋದು, ಓಕೆನಾ. ಐಡೆಂಟಿಫೈ ದ ರಿಲೇಟೆಡ್ ಡೈಮೆನ್ಷನ್. ಈ 4ರಲ್ಲಿ ಯಾವ ಡೈಮೆನ್ಷನ್ ಅಂತ ನಾವೇನು ಮಾಡಬೇಕು, ಐಡೆಂಟಿಫೈ ಮಾಡಬೇಕು. ಏನಿದೆ ಅಂತ ಹೇಳಿದ್ರೆ, ಆಫ್ ದ ಬಿಸ್ನೆಸ್ ಎನ್ವಿರಾನ್ಮೆಂಟ್ ವಿಚ್ ಲೆಡ್ ಟು ದ ಮ್ಯಾಂಡೇಟರಿ ಯೂಸೇಜ್ ಆಫ್ ಮಾಸ್ಕ್. ಮ್ಯಾಂಡೇಟರಿ ಯೂಸೇಜ್ ಆಫ್ ಮಾಸ್ಕ್ ಆ್ಯಂಡ್ PPE ಕಿಟ್ಸ್ ಡ್ಯೂರಿಂಗ್ ಕೋವಿಡ್-19 ಇದ್ದಾಗ ನೀವು ಮಾಸ್ಕ್ಗಳನ್ನ ಕಂಪಲ್ಸರಿ ಯೂಸ್ ಮಾಡಲೇಬೇಕು ಅನ್ನುವಂತಹ ಒಂದು ರೂಲ್ಸ್ ಬಂತಲ್ಲ, ರೂಲ್ಸ್ ಅಲ್ಲೇ ಬಂದೋಯ್ತು. ರೂಲ್ಸ್, ಲಾಸ್ ಅಂತ ಹೇಳಿದ್ರೆ ಯಾವ ಲಾಸ್, LAWS, ಲಾಸ್, ರೂಲ್ಸ್ ಆ್ಯಂಡ್ ಲಾಸ್ ಆ್ಯಂಡ್ ಆರ್ಡರ್ಸ್, ಹೌದಲ್ವಾ. ಸೊ ಇಲ್ಲಿ ರೂಲ್ಸ್ ಅಂತ ಬಂದಾಗ ಅದು ಸೋಷಿಯಲ್ ಆಗುತ್ತಾ, ಇಲ್ಲ, ಯಾಕಂದರೆ ಪಬ್ಲಿಕ್ ಇಲ್ಲ. ಟೆಕ್ನಾಲಜಿ ಆಗುತ್ತಾ, ಇಲ್ಲ, ಯಾಕಂದರೆ ಇನೋವೇಷನ್ಸು, ಟೆಕ್ನಾಲಜಿ, ಐಡಿಯಾ ಅಂತ ಇಲ್ಲ. ಪೊಲಿಟಿಕಲ್ ಅಂತ ಆಗುತ್ತಾ, ಇಲ್ಲ. ಪೊಲಿಟಿಕಲ್ ಅಂತ ಹೇಳಿದ್ರೆ ಇಲ್ಲಿ ಲೀಡರ್ಸು ಆ ರೀತಿ ಬರಬೇಕು, ಹೌದಲ್ವಾ. ಇದು ರೂಲ್ಸಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರೆ ಲೀಗಲ್ ಡೈಮೆನ್ಷನ್, ಲೀಗಲಿ, ಹೌದಾ, ಹಾಕಲೇಬೇಕು ಅನ್ನುವಂತಹ ರೂಲ್ಸ್ ಇದೆ, ಲೀಗಲ್ ಡೈಮೆನ್ಷನ್. ನೆಕ್ಸ್ಟ್ ಒನ್, ದ ಗವರ್ನಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಅಲೋಡ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಲೋ in insurance sector. What economic reform is the reason of this change in government policy ಅಂತ ಕೊಟ್ಟಿದ್ದಾರೆ. The government of India has allowed ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಲೋ ಅಂತ ಕೊಟ್ಟಿದ್ದಾರೆ. ಸೊ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಇನ್ಶೂರೆನ್ಸ್ ಸೆಕ್ಟರ್ ಮೇಲೆ ಅಲೋ ಮಾಡಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ
ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲದೆ, ಅತಿ ಹೆಚ್ಚು ರೂಲ್ಸು ರೆಗ್ಯುಲೇಷನ್ಸು ಇಲ್ಲದೆ ಈಸಿಯಾಗಿ ಎಂಟ್ರಿ ಆಗಬಹುದು ಅನ್ನುವಂತಹ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಫಾರಿನ್ ಕಂಟ್ರೀಸ್, ಹೌದಾ, ಈಸಿಯಾಗಿ ಎಂಟ್ರಿ ಆಗಬಹುದು ಅನ್ನುವಂಥದ್ದು ಸೂಚಿಸ್ತಾ ಇದೆ. ಹಾಗಾಗಿ ಲಿಬರಲೈಸೇಷನ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, 9th one, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಎ ಪಾರ್ಟ್ ಆಫ್ ಎಕನಾಮಿಕ್ ಎನ್ವಿರಾನ್ಮೆಂಟ್? ಇಲ್ಲಿ ಕೊಟ್ಟಿರುವ 4 ಪಾಯಿಂಟಲ್ಲಿ ಎಕನಾಮಿಕ್ ಎನ್ವಿರಾನ್ಮೆಂಟ್ ಯಾವುದು? ಪಬ್ಲಿಕ್ ಡೆಟ್ ಅಂತ ಇದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಪಬ್ಲಿಕ್ ಡೆಟ್ ಅಂತ ಹೇಳಿದ್ರೆ ಏನು? ಸಾಲ. ಸೊ ಡೆಟಾರ್ಸ್, ಕ್ರೆಡಿಟಾರ್ಸ್, ನಾವೆಲ್ಲ ಕಾಮರ್ಸ್ ಸ್ಟೂಡೆಂಟ್ಸು ನೀಟಾಗಿ ಓದ್ಕೊಂಡಿರ್ತೀವಿ. ಸೊ ಇಲ್ಲಿ ಟೆಕ್ನಾಲಜಿಕಲ್ ಚೇಂಜಸ್ ಅನ್ನೋದಕ್ಕೆ ಟೆಕ್ನಾಲಜಿ ಅನ್ನೋದು ಬಂದಿಲ್ಲ, ಹೌದಾ. ಲೈಫ್ ಸ್ಟೈಲ್ ಆಫ್ ಪೀಪಲ್ ಅಂತ ಹೇಳಿದ್ರೆ ಅದು ಸೋಷಿಯಲ್ ಎನ್ವಿರಾನ್ಮೆಂಟ್ ಆಯಿತು. ಲೆವೆಲ್ ಆಫ್ ಎಜುಕೇಷನ್ನು ಕೂಡ ಇಲ್ಲಿ ಬರೋದಿಲ್ಲ. ಹಾಗಾದರೆ ಎಕನಾಮಿಕ್ ಎನ್ವಿರಾನ್ಮೆಂಟಿಗೆ ಸಂಬಂಧಪಟ್ಟಿದ್ದು ಯಾವುದು? ಪಬ್ಲಿಕ್ ಡೆಟ್. ಹಾಗಾದರೆ ಇಲ್ಲಿ ಪಬ್ಲಿಕ್ ಅಂತ ಇದೆಯಲ್ಲ, ಪಬ್ಲಿಕ್ಕು ಪೀಪಲ್ಲು ಅಂತ ಇದ್ರೆ ನಾವು ಸೋಷಿಯಲ್ ಎನ್ವಿರಾನ್ಮೆಂಟ್ ಹಾಕಬೇಕಾಗಿತ್ತಲ್ಲ ಅಂತ ನಿಮಗೆ ಅನಿಸುತ್ತೆ. ಬಟ್ ಇಲ್ಲಿ ಕರೆಕ್ಟ್ ಸೆಂಟೆನ್ಸ್ ನೋಡಬೇಕು. ಪಬ್ಲಿಕ್ ಡೆಟ್, ಪಬ್ಲಿಕ್ಕಿಂದ ಕಲೆಕ್ಟ್ ಮಾಡಿರುವಂತಹ ಅಥವಾ ಪಬ್ಲಿಕ್ಕಿಗೆ ಕೊಟ್ಟಿರುವಂತಹ ಪಬ್ಲಿಕ್ ಡೆಟ್, 2 ಪಾಸಿಬಿಲಿಟೀಸು ಕೂಡ ಇರುತ್ತೆ. ಹಾಗಾಗಿ ಈ ಹಣಕಾಸಿಗೆ ಸಂಬಂಧಪಟ್ಟಿದ್ದು, ಓಕೆನಾ. ಡೆಟ್ ಅಂತ ಹೇಳಿದ್ರೆ ಅಲ್ಲಿ ಸಾಲ ಇದೆ, ಸಾಲ ಕೊಟ್ಟಿದ್ದೀವಿ, ಸಾಲ ತೊಗೊಂಡಿದ್ದೀವಿ, 2 ಆಗಿರೋ ಚಾನ್ಸಸ್ ಇದೆ. ಫ್ರಮ್ ದ ಪಾಯಿಂಟ್ ಆಫ್ ಬಿಸ್ನೆಸ್ ಆಗಿರ್ಬೋದು, ಪಬ್ಲಿಕ್ ಆಗಿರ್ಬೋದು, ಅಲ್ವಾ ಮಕ್ಕಳೇ. ಅಲ್ಲಿ ಆ ಹಣಕಾಸಿನ ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ನಡೆದಿದೆ ಅಂದಾಗ ಅದು ಯಾವುದಕ್ಕೆ ರಿಲೇಟ್ ಆಗಿರುತ್ತೆ ಅಂತ ಹೇಳಿದರೆ ಎಕನಾಮಿಕ್ ಎನ್ವಿರಾನ್ಮೆಂಟಿಗೆ ರಿಲೇಟ್ ಆಗಿರುತ್ತೆ. ಗೂಡ್ಸು, ಫೈನಾನ್ಸು, ಅಮೌಂಟು, ಮನಿ ಈ ರೀತಿ ಎಲ್ಲ ಬಂದಾಗ ಎಕನಾಮಿಕ್ ಎನ್ವಿರಾನ್ಮೆಂಟಿಗೆ ಕನೆಕ್ಟ್ ಆಗಿರುತ್ತೆ. ನೆಕ್ಸ್ಟ್, ದ ಏಮ್ ಆಫ್ ಡಿಮಾನಿಟೈಸೇಷನ್ ವಾಸ್ ಟು ಅಂತ ಕೊಟ್ಟಿದ್ದಾರೆ. ದ ಏಮ್ ಆಫ್ ಡಿಮಾನಿಟೈಸೇಷನ್ ವಾಸ್ ಟು ಅಂತ ಹೇಳಿ 4 ಆಪ್ಷನ್ನ ಕೊಟ್ಟಿದ್ದಾರೆ. ಫಸ್ಟ್ ಒನ್, ಕರ್ಬ್ ಕರಪ್ಷನ್ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಸೆಕೆಂಡ್ ಪಾಯಿಂಟ್, ಕರ್ಬ್ ಅಕ್ಯುಮುಲೇಷನ್ ಆಫ್ ಬ್ಲ್ಯಾಕ್ ಮನಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್, counterfeiting the use of high demonetization notes for illegal activities ಅಂತ ಕೊಟ್ಟಿದ್ದಾರೆ. ಸೊ ಡಿ ಈಸ್ ದ ರೈಟ್ ಆನ್ಸರ್. ಡಿ ಈಸ್ ದ ರೈಟ್ ಆನ್ಸರ್, ಎಕ್ಸಾಕ್ಟ್ ಆನ್ಸರ್. ಓಕೆನಾ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್, ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸು. ಎಕ್ಸಾಮಲ್ಲಿ ಬ್ರಾಕೆಟಲ್ಲಿ ಆನ್ಸರ್ಸ್ನ ಕೊಟ್ಟಿರ್ತಾರೆ. ರೈಟ್ ಆನ್ಸರ್ ಯಾವುದು ಅಂತ ಸೆಲೆಕ್ಟ್ ಮಾಡಿ ಬರೀಬೇಕು ಮಕ್ಕಳೇ. ಓಕೆ, ಫಸ್ಟ್ ಒನ್, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಈಸ್ ಡ್ಯಾಶ್ ಇನ್ ನೇಚರ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒನ್, ಡೈನಾಮಿಕ್. ಆನ್ಸರ್, ಡೈನಾಮಿಕ್ ಇನ್ ನೇಚರ್. ಡೈನಾಮಿಕ್ ಇನ್ ನೇಚರ್. ನೆಕ್ಸ್ಟ್ ಒನ್, ಗವರ್ನಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ರಿಲೆವೆಂಟ್ ಟು ಬಿಸ್ನೆಸ್ ಆರ್ ಇನ್ಕ್ಲೂಡೆಡ್ ಇನ್ ಡ್ಯಾಶ್ ಆಫ್ ಬಿಸ್ನೆಸ್ ಅಂತ ಇದೆ. ಗೌರ್ಮೆಂಟ್ ರೂಲ್ಸು ರೆಗ್ಯುಲೇಷನ್ಸು ಅಂತ ಬಂದಾಗ ಅದು ಯಾವ ಎನ್ವಿರಾನ್ಮೆಂಟ್ ಆಗಿರುತ್ತೆ ಅಂತ ಹೇಳಿದ್ದೀನಿ? ಲೀಗಲ್ ಎನ್ವಿರಾನ್ಮೆಂಟ್ ಆಗಿರುತ್ತೆ ಅಂತ ಹೇಳಿದ್ದೆ. ಸೊ ನಿಮಗಿಲ್ಲಿ ಲೀಗಲ್ ಎನ್ವಿರಾನ್ಮೆಂಟ್ ಅನ್ನೋಂಥದ್ದು ಯಾವುದೇ ಆಪ್ಷನ್ ಇಲ್ಲ. ಸೊ ಇಲ್ಲಿ ಪೊಲಿಟಿಕಲ್ ಇದೆ, ಪೊಲಿಟಿಕಲ್ ರಾಂಗ್, ಪೊಲಿಟಿಕಲ್ ಆಗೋದಿಲ್ಲ. ಗೌರ್ಮೆಂಟ್ ರೂಲ್ಸು ರೆಗ್ಯುಲೇಷನ್ಸು ಲೀಗಲ್ ಆಗುತ್ತೆ. ಸೊ ಆನ್ಸರ್ ಲೀಗಲ್ ಎನ್ವಿರಾನ್ಮೆಂಟ್ ಅಂತಲೇ ಬರ್ಕೊಳ್ಬೇಕು, ಲೀಗಲ್ ಎನ್ವಿರಾನ್ಮೆಂಟ್. ನೆಕ್ಸ್ಟ್ ಥರ್ಡ್ ಒನ್, ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಇನ್ಕ್ಲೂಡ್ಸ್ ಫೋರ್ಸಸ್ ರಿಲೇಟಿಂಗ್ ಟು ಡ್ಯಾಶ್ ಇಂಪ್ರೂವ್ಮೆಂಟ್ಸ್ ಆ್ಯಂಡ್ ಇನೋವೇಷನ್ಸ್ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಸೈಂಟಿಫಿಕ್. ಇಲ್ಲಿದೆ ನೋಡಿ, ಸೈಂಟಿಫಿಕ್. ಥರ್ಡ್ ಒನ್ ಆನ್ಸರ್ ಸೈಂಟಿಫಿಕ್. ಸೊ ಆನ್ಸರ್ನ ನೀಟಾಗಿ ಒಂದು ಕಡೆ ಬರೆದಿಟ್ಕೊಳ್ಳಿ ಮಕ್ಕಳೇ, ಸೈಂಟಿಫಿಕ್. ನೆಕ್ಸ್ಟ್ ಫೋರ್ತ್ ಒನ್, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಪ್ರಿಡಿಕ್ಟ್ ದ ಫ್ಯೂಚರ್ ಹ್ಯಾಪನಿಂಗ್ಸ್ ಬಿಕಾಸ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಈಸ್ ಲಾರ್ಜ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಈಸ್ ಅನ್ಸರ್ಟೈನ್. ಆನ್ಸರ್ ಅನ್ಸರ್ಟೈನ್ ಬರ್ಕೊಂಡ್ರಾ. ನೆಕ್ಸ್ಟು, ಡಿಮಾನಿಟೈಸೇಷನ್ ಈಸ್ ವ್ಯೂಡ್ ಆಸ್ ಎ. ಡಿಮಾನಿಟೈಸೇಷನ್ ಈಸ್ ವ್ಯೂಡ್ ಆಸ್ ಎ ಡ್ಯಾಶ್ ಅಡ್ಮಿನಿಸ್ಟ್ರೇಷನ್ ಮೆಷರ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್. ಟ್ಯಾಕ್ಸ್. ಲಾಸ್ಟ್ ಒನ್, ಡ್ಯಾಶ್ ರೆಫರ್ಸ್ ಟು ಗಿವಿಂಗ್ ಮೋರ್ ರಿಸೋರ್ಸಸ್ ಇನ್ ದ ಹ್ಯಾಂಡ್ಸ್ ಆಫ್ ಪ್ರೈವೇಟ್ ಸೆಕ್ಟಾರ್ ಅಂತ ಇದೆ. ಸೊ ಇದಕ್ಕೆ ಆನ್ಸರು ಲಾಸ್ಟ್ ಒನ್ನು ನಿಮಗೆ ಉಳಿದಿರೋದು ಈಗ ಆಲ್ರೆಡಿ ಗೊತ್ತಾಗಿರುತ್ತೆ. ಆನ್ಸರ್ ಪ್ರೈವೇಟೈಸೇಷನ್. ಪ್ರೈವೇಟೈಸೇಷನ್ ಅಂತ ಬರ್ಕೊಳ್ಳಿ. ಬರ್ಕೊಂಡಾದಮೇಲೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮುಗೀತು. ನೆಕ್ಸ್ಟು ಮ್ಯಾಚ್ ದ ಫಾಲೋಯಿಂಗ್. ಮ್ಯಾಚ್ ದ ಫಾಲೋಯಿಂಗಲ್ಲೂ ಕೂಡ ಎ ಬಿ ಅಂತ 2 ಸೆಕ್ಷನ್ ಡಿವೈಡ್ ಮಾಡಿದ್ರೆ ಎ ಸೆಕ್ಷನಲ್ಲಿರುವಂತಹ ಕ್ವಶನ್ಸಿಗೆ ಬಿ ಸೆಕ್ಷನಲ್ಲಿ ಇರುವಂತಹ ಆನ್ಸರ್ಸ್ನ ನಾವೇನು ಮಾಡಬೇಕು, ಮ್ಯಾಚ್ ಮಾಡಿ ಬರೀಬೇಕು. ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು, ಕರೆಕ್ಟಾಗಿ ನೋಡ್ಕೊಳ್ಬೇಕು. ಟೋಟ್ಯಾಲಿಟಿ ಆಫ್ ಎಕ್ಸ್ಟರ್ನಲ್ ಫೋರ್ಸಸ್ ಅಂತ ಇದೆ. ಟೋಟ್ಯಾಲಿಟಿ ಆಫ್ ಎಕ್ಸ್ಟರ್ನಲ್ ಫೋರ್ಸಸ್ ಅನ್ನೋದು ಬಿಸ್ನೆಸ್ ಎನ್ವಿರಾನ್ಮೆಂಟಿನ ಒಂದು ಕ್ಯಾರೆಕ್ಟರಿಸ್ಟಿಕ್ಸು, ಫೀಚರ್ ಅಂತ ಏನು ಕರಿತೀವಿ, ಒಂದು ಫೀಚರ್ ಅದು. ಹಾಗಾಗಿ ಫಸ್ಟ್ ಒನ್ನಿಗೆ ಆನ್ಸರು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಸೆಕೆಂಡ್ ಒನ್, ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಡಿಸ್ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ, ಫೋರ್ತ್ ಒನ್ನು, ಸೇಲ್ ಆಫ್ ಶೇರ್ಸ್ ಇನ್ ಪಬ್ಲಿಕ್ ಸೆಕ್ಟಾರ್
ಟು ಪ್ರೈವೇಟ್ ಇಂಡಿವಿಜುವಲ್ಸ್ ಅಂತ ಏನಿದೆ ಇದು ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಡೈಮೆನ್ಷನ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಇದೆ. ಸೊ ಡೈಮೆನ್ಷನ್ಗಳು ಯಾವ್ದ್ಯಾವುದು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇಂದು? ಎಕನಾಮಿಕ್, ಟೆಕ್ನಾಲಜಿಕಲ್, ಸೋಷಿಯಲ್, ಪೊಲಿಟಿಕಲ್, ಲೀಗಲ್, ಇದೆಲ್ಲವೂ ಕೂಡ ಡೈಮೆನ್ಷನ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟು. ಸೊ ಹಾಗಾಗಿ ಥರ್ಡ್ ಒನ್ನು ರೈಟ್ ಆನ್ಸರು. ನೆಕ್ಸ್ಟ್ ಫೋರ್ತ್ ಒನ್ನು ಡಿಮಾನಿಟೈಸೇಷನ್ ಅಂತ ಕೊಟ್ಟಿದ್ದಾರೆ. ಡಿಮಾನಿಟೈಸೇಷನ್ ಅನ್ನುವಂಥದ್ದು November 8, 2016. ಓಕೆನಾ? ಸೊ ಇದು ರೈಟ್ ಆನ್ಸರು, ಫೋರ್ತ್ ಒನ್. ನೆಕ್ಸ್ಟ್ ಲಾಸ್ಟ್ ಒನ್, ಗ್ಲೋಬಲೈಸೇಷನ್ ಅಂತ ಕೇಳಿದರೆ. ಗ್ಲೋಬಲೈಸೇಷನ್ ಅಂತ ಹೇಳಿದ್ರೆ ಮೀನಿಂಗ್ ಏನು? ಇಂಟಿಗ್ರೇಟಿಂಗ್ ದ ಎಕಾನಮಿ ವಿತ್ ಎಕನಾಮೀಸ್ ಆಫ್ ಅದರ್ ಕಂಟ್ರೀಸ್. ಇದು ರೈಟ್ ಆನ್ಸರ್, ಫಿಫ್ತ್ ಒನ್. ಓಕೆನಾ ಮಕ್ಕಳೇ? ನೆಕ್ಸ್ಟ್ ಒನ್ನು 1 ಮಾರ್ಕಿನ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ಇಲ್ಲಿರುವಂತಹ 1 ಮಾರ್ಕಿನ ಕ್ವಶನ್ಸು ತುಂಬಾನೇ ಇಂಪಾರ್ಟೆಂಟು. ಸೊ ಇದಿಷ್ಟು ಕ್ವಶನ್ಸ್ಗಳನ್ನ ನೋಡ್ಕೊಳ್ಬೇಕು. ವಾಟ್ ಈಸ್ ಲಿಬರಲೈಸೇಷನ್, ಗಿವ್ ದ ಮೀನಿಂಗ್ ಆಫ್ ಗ್ಲೋಬಲೈಸೇಷನ್, ವಾಟ್ ಈಸ್ ಪ್ರೈವೇಟೈಸೇಷನ್, ಎಕ್ಸ್ಪ್ಯಾಂಡ್ BIFR, ಎಕ್ಸ್ಪ್ಯಾಂಡ್ FIPB, ಎಕ್ಸ್ಪ್ಯಾಂಡ್ LPG, ಮೆನ್ಷನ್ ಎನಿ ಒನ್ denominations of notes which was demonetized by Government of India in the year 2016. ಸೊ ಇದು 1 ಮಾರ್ಕಿನ ಕ್ವಶನ್ಸು. ನಿಮ್ಮ ಹತ್ರ ಆನ್ಸರೇ ಇಲ್ಲ ಅಂತ ಹೇಳಿದ್ರೆ ಹೇಳಿ, ನಾನು ನಿಮಗೆ ಆನ್ಸರ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳುವಂಥದ್ದಾಗುತ್ತೆ. ಸೊ ಇಂಪಾರ್ಟೆಂಟ್ ಟಾಪಿಕ್ಗಳನ್ನ ಕವರ್ ಮಾಡೋದಕ್ಕಷ್ಟೇ ಆಗುತ್ತೆ ಮಕ್ಕಳೇ ಇಲ್ಲಿ. ನೆಕ್ಸ್ಟು ನಾನು ಹೇಳಿದ್ದೆ ಆಲ್ರೆಡಿ, ಫೀಚರ್ಸ್ ಆಫ್ ದ ಬಿಸ್ನೆಸ್ ಎನ್ವಿರಾನ್ಮೆಂಟು ತುಂಬಾ ಇಂಪಾರ್ಟೆಂಟು, 4 ಮಾರ್ಕ್ಸಿನ ಒಂದು ಕ್ವಶನ್ನು, ಫಸ್ಟ್ ಒನ್ನು. ನೆಕ್ಸ್ಟ್ ಇದಾದ್ರ ಮೇಲೆ ಎಕ್ಸ್ಪ್ಲೈನ್ ಎನಿ 4 ಪಾಯಿಂಟ್ಸ್ ಟು ಶೋ ಹೌ ಇಂಪಾರ್ಟೆಂಟ್ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಇದು ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟು 4 ಮಾರ್ಕ್ಸಿಗೆ ಕೇಳುವಂಥದ್ದು. ಸೊ ಇದಕ್ಕೆಲ್ಲ ಆನ್ಸರ್ ನಾನು ಆಲ್ರೆಡಿ ಲಾಸ್ಟ್ ಇಯರ್ ಅಪ್ಲೋಡ್ ಮಾಡಿದ್ದೀನಿ, ಸೇಮ್ ಪಾಯಿಂಟ್ಸ್ ಇರುತ್ತೆ ಅಂತ ಏನು ಚೇಂಜಸ್ ಇರಲ್ಲ. ಅದಾದ್ರ ಮೇಲೆ ಎಕ್ಸ್ಪ್ಲೈನ್ ಎನಿ 4 ಡೈಮೆನ್ಷನ್ ಆಫ್ ದ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಇದೆ. ಇದು ಕೂಡ 4 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನು. ಅವ್ರು ಡೈಮೆನ್ಷನ್ ಅಂತ ಬೇಕಾದರೂ ಕೇಳಬಹುದು ಅಥವಾ ಡಿಫ್ರೆಂಟ್ ಎಲಿಮೆಂಟ್ಸ್ ಅಂತ ಬೇಕಾದರೂ ಕೇಳಬಹುದು. ಬೋತ್ ಆರ್ ಸೇಮ್. ಎಲಿಮೆಂಟ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಹೇಳಿದ್ರು ಕೂಡ ಪೊಲಿಟಿಕಲ್, ಟೆಕ್ನಾಲಜಿಕಲ್, ಎಕನಾಮಿಕ್, ಲೀಗಲ್, ಸೋಷಿಯಲ್ ಅದೇ 5 ಪಾಯಿಂಟ್ ಬರುತ್ತೆ. ಎಲಿಮೆಂಟ್ಸ್ ಅಂತ ಕೇಳಿದ್ರು, ಡೈಮೆನ್ಷನ್ ಅಂತ ಕೇಳಿದ್ರು, ಸೇಮ್ ಆನ್ಸರು. ಅದಾದ್ಮೇಲೆ ಅಪ್ಲೈಡ್ ಕ್ವಶನ್ಸ್ ಅಂತ ಹೇಳಿದೆ. ಅಪ್ಲೈಡ್ ಕ್ವಶನ್ಸ್ ಅಂತ ಹೇಳಿದ್ರೆ ಇಲ್ಲಿ ನೀವು ಓದ್ಕೊಳ್ಬೇಕು. ಓದ್ಕೊಂಡಾಗ ಇದು ಯಾವ ಒಂದು ಎನ್ವಿರಾನ್ಮೆಂಟಿಗೆ ಸಂಬಂಧಪಡುತ್ತೆ ಅನ್ನೋದನ್ನ ಬರಿಬೇಕು. ಫಾರ್ ಎಕ್ಸಾಂಪಲ್, ಈಗ ದ ಪ್ರಾಜೆಕ್ಟ್ ಆಫ್ ನ್ಯಾನೋ ಕಾರ್ ರೀಎಸ್ಟಾಬ್ಲಿಷ್ಡ್ ಇನ್ ಗುಜರಾತ್ ಈಸ್ ಇಂಡಿಕೇಟೆಡ್ ಬೈ ವಿಚ್ ಫ್ಯಾಕ್ಟರ್ ಆಫ್ ಎನ್ವಿರಾನ್ಮೆಂಟ್ ಅಂತ ಕೇಳಿದರೆ ಯಾವ ಎನ್ವಿರಾನ್ಮೆಂಟ್ ಅಂತ ಬರೆದು ಅದ್ರ ಬಗ್ಗೆ ಒಂದಿಷ್ಟು ಬರಿಬೇಕು. ಓಕೆನಾ? ನೀವೇನು ಮಾಡಿರ್ತೀರಿ, ಡೈಮೆನ್ಷನ್ ಅಲ್ಲಿ ಎಕನಾಮಿಕ್ ಅಂದ್ರೆ ಏನು, ಪೊಲಿಟಿಕಲ್ ಅಂದ್ರೆ ಏನು, ಲೀಗಲ್ ಅಂದ್ರೆ ಏನು, ಸೋಷಿಯಲ್ ಅಂದ್ರೆ ಏನು ಅಂತ ಕಲ್ತ್ಕೊಂಡಿರ್ತೀರಿ. ಮೀನಿಂಗ್ ಅಂತೂ ನಿಮಗೆ ಗೊತ್ತಿರುತ್ತೆ. ಅವ್ರು ಕೊಟ್ಟಿರುವಂತಹ ಸೆಂಟೆನ್ಸ್ ಅನ್ನ ಓದ್ಕೊಂಡು ಅದು ಯಾವ ಎಕನಾಮಿಕ್ ಡೈಮೆನ್ಷನ್ ಆಗುತ್ತೆ ಅನ್ನೋದನ್ನ ಬರಿಬೇಕು. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನ್ಯಾನೋ ಕಾರನ್ನ ರೀಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ ಗುಜರಾತಲ್ಲಿ. ಸೊ ಇವಾಗ ರೀಎಸ್ಟಾಬ್ಲಿಷ್ ಮಾಡಬೇಕು, ಆ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗಬೇಕು ಅಂತ ಹೇಳಿದ್ರೆ ಗುಜರಾತ್ ಗವರ್ನಮೆಂಟು ಅದಕ್ಕೆ ಸಪೋರ್ಟಿವ್ ಆಗಿರಬೇಕು. ಸೊ ಗವರ್ನಮೆಂಟ್ ಅಂತ ಬಂದಾಗ ಇದು ಯಾವ್ದು ರಿಲೇಟೆಡ್ ಆಗುತ್ತೆ? ಪೊಲಿಟಿಕಲ್ ಎನ್ವಿರಾನ್ಮೆಂಟ್. ಸೊ ಆನ್ಸರ್ ಏನಾಗುತ್ತೆ? ಪೊಲಿಟಿಕಲ್ ಎನ್ವಿರಾನ್ಮೆಂಟ್. ನೆಕ್ಸ್ಟು, ಪೇರೆಂಟ್ಸ್ ಆರ್ ಫೋಕಸಿಂಗ್ ಆನ್ ಗರ್ಲ್ ಎಜುಕೇಶನ್ ಆಸ್ ದ ನಂಬರ್ ಆಫ್ ವರ್ಕಿಂಗ್ ವುಮೆನ್ ಆಸ್ ಇನ್ಕ್ರೀಸ್ಡ್ ಇನ್ ಆಲ್ ಫೀಲ್ಡ್, ಸ್ಟೇಟ್ ದ ಡೈಮೆನ್ಷನ್. ಇಲ್ಲಿ ಏನು ಹೇಳಿದ್ದಾರೆ? ಪೇರೆಂಟ್ಸ್ ಆರ್ ಫೋಕಸಿಂಗ್ ಆನ್ ಗರ್ಲ್ ಎಜುಕೇಶನ್ ಆಸ್ ದ ನಂಬರ್ ಆಫ್ ವರ್ಕಿಂಗ್ ವುಮೆನ್ ಹ್ಯಾಸ್ ಇನ್ಕ್ರೀಸ್ಡ್ ಇನ್ ಆಲ್ ಫೀಲ್ಡ್ಸ್ ಅಂತೆ. ಹಾಗಾದ್ರೆ ಇದು ಯಾವ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಿದ್ದು? ಎಜುಕೇಶನ್. ಅಲ್ಲಿ ಪೇರೆಂಟ್ಸ್ ಅಂತ ಹೇಳಿದ್ರೆ ಪಬ್ಲಿಕ್ ಬಂದ್ಬಿಡ್ತಾರೆ, ಹೌದಾ? ಅವರು ಅಲ್ಲಿ ಪಬ್ಲಿಕ್ ಅಲ್ಲಿ ಇರುವಂತಹ ಒಂದಿಷ್ಟು ಜನ ಪೇರೆಂಟ್ಸ್ಗಳು ಏನ್ ಮಾಡ್ತಾ ಇದ್ದಾರೆ, ಗರ್ಲ್ ಎಜುಕೇಶನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ವುಮೆನ್ಸ್ ಲೀಡರ್ ಬರಬೇಕು, ಎಲ್ಲ ಫೀಲ್ಡ್ಸ್ ಅಲ್ಲೂ ಅವ್ರು ಇರಬೇಕು ಅಂತ ಹೇಳ್ಕೊಂಡು. ಸೊ ಇದು ಪಬ್ಲಿಕ್ಗೆ ಸಂಬಂಧಪಟ್ಟಿದ್ದು ಸೋಷಿಯಲ್ ಎನ್ವಿರಾನ್ಮೆಂಟ್. ಸೋಷಿಯಲ್ ಎನ್ವಿರಾನ್ಮೆಂಟ್ ಅಂತ ಬರಿಬೇಕು. ನೆಕ್ಸ್ಟ್ ಒನ್, ಬ್ಯಾಂಕಿಂಗ್ ಸೆಕ್ಟರ್ ರಿಫಾರ್ಮ್ಸ್ ಹ್ಯಾವ್ ಲೆಡ್ ಟು ಈಸಿಯರ್ ಕ್ರೆಡಿಟ್ ಟರ್ಮ್ಸ್ ಅಂಡ್ ಬೆಟರ್ ಸರ್ವಿಸಸ್. ದಿಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಕೀ ಕಾಂಪೊನೆಂಟ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ನೇಮ್ ದ ಡೈಮೆನ್ಷನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ರೆಡಿಟ್ ಟರ್ಮ್ಸ್ ಅಂತೆಲ್ಲ ಇದೆ, ಕರೆಕ್ಟಾಗಿ ನೋಡ್ಕೊಳ್ಬೇಕು. ಕ್ರೆಡಿಟ್ ಅಂತ ಹೇಳಿದಾಗ ನಿಮಗೆ ಒಂದಿಷ್ಟು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಐಡಿಯಾ ಬರ್ತಾ ಇದೆಯಾ ಇಲ್ಲಿ? ಹೌದಾ? ಬ್ಯಾಂಕಿಂಗ್ ಸೆಕ್ಟರ್ ಅಂದ್ರೆ ಫೈನಾನ್ಸು. ಸೊ ಫೈನಾನ್ಸಿಗೆ ಸಂಬಂಧಪಟ್ಟಿದ್ದು, ಅಲ್ಲಿ ದುಡ್ಡು, ಇಂಟ್ರೆಸ್ಟ್ ರೇಟು ಆ ರೀತಿ ಎಲ್ಲ ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ನಾವೇನಂತ ಕರಿತೀವಿ? ಎಕನಾಮಿಕ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ರೈಟ್ ಆನ್ಸರು ಎಕನಾಮಿಕ್ ಎನ್ವಿರಾನ್ಮೆಂಟ್. ನೆಕ್ಸ್ಟ್ ಏನು ಮಾಡ್ತಾರೆ ನಿಮಗೆ? ಹಾಗಾದ್ರೆ 1 ಮಾರ್ಕಿಂದೆಲ್ಲ ಕೇಳಿದಾಗಾಯ್ತು. ಇಲ್ಲಿ ಕ್ವಶನ್ಸು 4 ಮಾರ್ಕ್ಸಿಗೆ ಹೇಗೆ ಕೇಳ್ತಾರೆ ಅಂತ ಹೇಳಿದ್ರು 4 ಲೈನ್ಸ್ ಕೊಡ್ತಾರೆ. ಪ್ರತಿ ಲೈನು ಓದಿ ಯಾವುದು ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ಎಕ್ಸಾಕ್ಟ್ ಕ್ವಶನ್ಸು, ಇಂಪಾರ್ಟೆಂಟ್ ಕ್ವಶನ್ಸು ಈ ರೀತಿಯಾಗೇ ಇರುತ್ತೆ 4 ಮಾರ್ಕ್ಸಿಗೆ. ಓಕೆನಾ? ಏನು ಹೇಳಿದ್ದಾರೆ? ಯಾವುದು ಡೈಮೆನ್ಷನ್ ಅಂತ ಐಡೆಂಟಿಫೈ ಮಾಡಿ ಹೇಳಿದ್ದಾರೆ. ಬ್ಯಾಂಕ್ಸ್ ರೆಡ್ಯೂಸಸ್ ದ ಇಂಟ್ರೆಸ್ಟ್ ರೇಟ್ ಆನ್ ಹೌಸ್ ಲೋನ್ಸ್. ಇಂಟ್ರೆಸ್ಟ್ ರೇಟ್ ಫೈನಾನ್ಸಿಗೆ ಸಂಬಂಧಪಟ್ಟಿದ್ದು, ಕ್ಯಾಶು, ಅಮೌಂಟು ಈ ರೀತಿ ಬಂದಾಗ ಇದು ಯಾವುದಿದು? ಎಕನಾಮಿಕ್ ಎನ್ವಿರಾನ್ಮೆಂಟ್. ಸೆಕೆಂಡ್ ಒನ್, ನಂಬರ್ ಆಫ್ ವರ್ಕಿಂಗ್ ವುಮೆನ್ ಈಸ್ ಇನ್ಕ್ರೀಸಿಂಗ್ ಅಂತ ಇದೆ. ನಂಬರ್ ಆಫ್ ವರ್ಕಿಂಗ್ ವುಮೆನ್ ಈಸ್ ಇನ್ಕ್ರೀಸಿಂಗ್. ವುಮೆನ್ ಪಬ್ಲಿಕ್ಕಿಗೆ ಬಂದ್ರು, ಹೌದಾ? ಅಲ್ಲಿ ಪೀಪಲ್, ವುಮೆನ್ಸು
ಟೋಟಲ್ ಆಗಿ ಸೋಷಿಯಲ್ ಎನ್ವಿರಾನ್ಮೆಂಟ್ ಆಗುತ್ತೆ. ರಿಸರ್ವೇಷನ್ ಆಫ್ ಟಿಕೆಟ್ಸ್ ಬೈ ಇಂಟರ್ನೆಟ್ ಅಂತ ಇದೆ. ಅಂತ ಹೇಳಿದ್ರೆ ಇಂಟರ್ನೆಟ್ ಥ್ರೂ ನಾವು ಟಿಕೆಟ್ಸ್ನ ರಿಸರ್ವ್ ಮಾಡಿರ್ತೀವಿ ಅಂತ ಹೇಳಿದ್ರೆ ಇಂಟರ್ನೆಟ್ ಥ್ರೂ, ಅದು ಇಂಟರ್ನೆಟ್ ಅನ್ನೋದೇನು ಒಂದು ಟೆಕ್ನಾಲಜಿ, ಆ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ನಾವು ಟಿಕೆಟ್ಸನ್ನ ರಿಸರ್ವ್ ಮಾಡಿದ್ದೀವಿ ಅಂತ ಆಗುತ್ತೆ. ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್. ಲಾಸ್ಟ್ ಒನ್, ಪ್ರಾಹಿಬಿಷನ್ ಆಫ್ ಆಲ್ಕೋಹಾಲ್ ಬೆವರೇಜಸ್ ಟು ಬಿ ಅಡ್ವರ್ಟೈಸ್ಡ್. ಪ್ರಾಹಿಬಿಷನ್, ಆಲ್ಕೋಹಾಲಿಗೆ ಸಂಬಂಧಪಟ್ಟಂತ ಯಾವುದೇ ರೀತಿಯ ಅಡ್ವರ್ಟೈಸ್ಮೆಂಟ್ಗಳನ್ನ ಕೊಡಬಾರ್ದು, ಸ್ಟ್ರಿಕ್ಟ್ ಆಗಿ ನೋ ಸ್ಮೋಕಿಂಗ್, ಈ ಥರದೆಲ್ಲ ಬೋರ್ಡ್ಗಳೆಲ್ಲ ಇರುತ್ತಲ್ಲ. ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಕಾನೂನು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗೆ ಸಂಬಂಧಪಟ್ಟಿರುವಂಥದ್ದು ಲೀಗಲ್ ಎನ್ವಿರಾನ್ಮೆಂಟ್ ಆಗುತ್ತೆ. ಸೊ ನೋಡಿ, 4 ಪಾಯಿಂಟನ್ನು ಐಡೆಂಟಿಫೈ ಮಾಡಿ ಯಾವ್ಯಾವ ಎನ್ವಿರಾನ್ಮೆಂಟ್ ಅಂತ ಹೇಳ್ಕೊಂಡು ಬರಿಬೇಕು. ಸೊ ನೀವು ಇದನ್ನು ಈಸಿಯಾಗಿ ಬರಿಬೇಕು ಅಂತ ಹೇಳಿದ್ರೆ 5 ಎನ್ವಿರಾನ್ಮೆಂಟ್ಗಳು ಏನಿದೆ ಅದನ್ನು ಒಂದ್ಸಲ ನೀವು ಕರೆಕ್ಟಾಗಿ ಗಮನ ಇಟ್ಟು ಓದ್ಕೊಂಡ್ರು ಸಾಕು, ಬೈಯರ್ಟ್ ಹೊಡೆಯೋ ಅವಶ್ಯಕತೆ ಇಲ್ಲ. ಗಮನ ಇಟ್ಟು ಓದ್ಕೊಂಡು ಯಾವ್ಯಾವ ಎನ್ವಿರಾನ್ಮೆಂಟ್ ಬರುತ್ತೆ ಅಂತ ಹೇಳ್ಕೊಂಡು ಕರೆಕ್ಟಾಗಿ ತಿಳ್ಕೊಂಡ್ರೆ ಈ ಚಾಪ್ಟರ್ನ ಈಸಿಯಾಗಿ ಕವರ್ ಮಾಡ್ಕೊಳ್ಬೋದು. ಅಪ್ಲೈಡ್ ಕ್ವಶನ್ಸ್ ಅಂತೂ ತುಂಬಾ ಈಸಿ ಇರುತ್ತೆ, ಈ ರೀತಿಯಾಗಿ ಇರುತ್ತೆ. ಇಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇಲ್ಲ, ಯಾವ್ಯಾವ ಎನ್ವಿರಾನ್ಮೆಂಟ್ ಬರುತ್ತೆ ಅಂತ ಬರೆದ್ರೆ ಸಾಕು ಮಕ್ಕಳೇ, 4 ಮಾರ್ಕ್ಸ್ ಈಸಿಯಾಗಿ ತಗೊಳ್ಬೋದು. ಇದೊಂದು ಅಪ್ಲೈಡ್ ಕ್ವಶನ್ ಗ್ಯಾರಂಟಿ. ಇನ್ನೊಂದು ಕ್ವಶನ್ ಯಾವ್ದು ಕೇಳ್ತಾರೆ ಅಂದರೆ ಒಂದು ಫೀಚರು ಇಲ್ಲ ಇಂಪಾರ್ಟೆನ್ಸ್, ಎರಡರಲ್ಲಿ ಒಂದು. ಓಕೆನಾ? ಸೊ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಈ ಒಂದು ಚಾಪ್ಟರ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಅಂತ ಭಾವಿಸಿದ್ದೀನಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಬರುವಂತಹ ಇಂಪಾರ್ಟೆಂಟ್ ವೀಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಬರ್ತಾ ಹೋಗುತ್ತೆ. ಹಾಗಾದರೆ ಮುಂದಿನ ವಿಡಿಯೋಗಳಲ್ಲಿ ಚಾಪ್ಟರ್ 4 ಪ್ಲಾನಿಂಗಿಗೆ ಸಂಬಂಧಪಟ್ಟ ಹಾಗೆ ಪ್ಲಾನಿಂಗ್ ಚಾಪ್ಟ್ರಲ್ಲಿ ನೀವು ನೋಡ್ಕೊಳ್ಬೇಕಾಗಿರುವಂತಹ MCQ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಥವಾ ಮ್ಯಾಚ್ ದ ಫಾಲೋಯಿಂಗ್ ಈ ಒಂದು ಚಾಪ್ಟರಲ್ಲಿ 8 ಮಾರ್ಕ್ಸಿನ ಕ್ವಶನ್ಸ್ ಏನಾದರೂ ಕೇಳ್ತಾರಾ, ಇಂಪಾರ್ಟೆಂಟಾ ಬರುತ್ತಾ, ಅಥವಾ 4 ಮಾರ್ಕ್ಸೇ ಲಾಸ್ಟಾ? ಸೊ ಈ ರೀತಿಯಾಗಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇರುವಂತಹ ವೀಡಿಯೋಸ್ಗಳನ್ನ ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.